ಮಂಡ್ಯ ಸೆಷನ್ ಇವತ್ತು. ಮಂಡ್ಯ ಸೆಷನಲ್ಲಿ ನಿನ್ನೆ ಬೈ ಟ್ರೈ ನಾವು ಸೂಪರ್ ಸೆಟ್ಸ್ ಅಲ್ವಾ ಮಾಡಿದ್ದು. ಸೂಪರ್ ಸೆಟ್ಸ್ ಮಾಡಿದ್ದಕ್ಕೆ ನಿನ್ನೆ ಟ್ರೈಸಿಪ್ಸ್ ಬೈಸಿಪ್ಸ್ ಇರೋ ಪ್ರಾಬ್ಲಮ್ಗೋಸ್ಕರ ಇವತ್ತು ಚೆಸ್ಟ್ನ ಆದಷ್ಟು ಸ್ಕಿಪ್ ಮಾಡ್ತೀನಿ. ಆಮೇಲೆ ವೇಟೆಡ್ ಡಿಪ್ಸ್ದು ಅದು ಇದನ್ನು ತೋರಿಸ್ಬಿಡೋದು. ವೇಟೆಡ್ ಡಿಪ್ಸ್ದು ಬೆಲ್ಟ್ ತಂದಿದ್ದೀವಿ, ಬಟ್ ಅದನ್ನು ಯೂಸ್ ಮಾಡಲ್ಲ ಇವತ್ತು. ವೇಟೆಡ್ ಡಿಪ್ಸ್ ಮಾಡಲ್ಲ, ಮತ್ತು ಬೇರೆ ಏನೋ ಚೆಸ್ಟ್ ಪ್ರೆಸ್ ಮಾಡಲ್ಲ, ಫ್ಲೋರ್ ಚೆಸ್ಟ್ ಪ್ರೆಸ್ ಮಾಡ್ತೀನಿ. ಅದರ ಮುಂಚೆ ಫಸ್ಟು ಬೇಕಾಗಿರೋಂಥದ್ದು ಫಿಂಗರ್ಗೆ ಬೇಕಾಗಿರೋಂಥದ್ದು ಇದು ಗ್ರಿಪ್ ಎಕ್ಸಸೈಸ್. ಇದನ್ನು ಒಂದು ಸತಿಗೆ ಮಿನಿಮಮ್ 45 to 50 ಮಾಡಬೇಕು. ಏನಕ್ಕೆ? ಇದಕ್ಕೋಸ್ಕರ ಮಾಡಬೇಕಾಗಿರೋಂಥದ್ದು. ಸೊ ಇದೊಂದು 45 to 50. ಅದಾದಮೇಲೆ ಪ್ರೊನೇಷನ್ನು ಒಂದು ಸತಿಗೆ ಮಿನಿಮಮ್ 100 ಮಾಡ್ಕೋಬೇಕು. ಎಕ್ಸೈಲ್ ಇನೇಲ್. ಓಕೆ, ಇದೊಂದು ಮುಗಿಸ್ಕೊಂಡು ಇವತ್ತು ಕಾಪ್ಸಿಗೆ ರೆಡಿ ಆಗ್ತಾ ಇದೆ. ಆಮೇಲೆ ಹ್ಯಾಂಗಿಂಗ್ ಇರುತ್ತೆ, ಹ್ಯಾಂಗಿಂಗ್ ಮಾಡ್ತಾ ಇದ್ದಾರೆ ಮೇಡಮ್ನವ್ರು, ಅಲ್ಲೇ ಹ್ಯಾಂಗಿಂಗ್ ಇರುತ್ತೆ. ಪೂರ್ತಿ ತಿರುಗಿಸ್ಕೊ. ಸಬಾಸ್. ಸಬಾಸ್, ವೆರಿ ಗುಡ್. ಹ್ಯಾಂಗಿಂಗ್ ಇರುತ್ತೆ. ಮುಗಿಸ್ಕೊಳ್ಳಿ. ಇದಾದ್ಮೇಲೆ ಮಾಮೂಲಿ ಸರ್ಜಿಗೆ ಡಂಬಲ್ಸು 70 ಡಂಬಲ್ಸು. ಸ್ಟಾರ್ಟಿಂಗ್ ಬಂದು ಯಾವುದೋ ತಂದಿರೋದು 20 ಡಂಬಲ್ಸು. ಈ ಪುಣ್ಯಾತ್ಮ ಇವಾಗ ಬಂದವನೇ. ಏನು ಇನ್ನೊಂದು ಟೇಬಲ್ ಇರ್ಬೇಕು, ಎತ್ಕೊಬೇಕು. ಸರಿ ತಗೋ. ಅದಾದಮೇಲೆ 75 ಇದೆಲ್ಲ ಸರ್ಜು. ಇನ್ಕ್ಲೈನ್ಡ್ ಬೆಂಚಲ್ಲಿ ಮಾಡೋದು. ಇನ್ಕ್ಲೈನ್ಡ್ ಬೆಂಚ್ಗೆ ನಾನು ರೆಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಬೆಂಟ್ ಓವರ್ ಲ್ಯಾಟ್ರಲ್ ರೈಸ್ ಇದರಲ್ಲೇ ಬೆಂಟ್ ಓವರ್ ಲ್ಯಾಟ್ರಲ್ ರೈಸ್ ಬರುತ್ತೆ. ಅದನ್ನು ಮುಗಿಸ್ಕೊಂಡು ಮಿಕ್ಕಿದ್ದು ಇದೆಲ್ಲ ಫಸ್ಟ್ ಮ್ಯಾಂಡೇಟರಿ ಎಕ್ಸಸೈಸ್. ಇದೆಲ್ಲ ಮಾಡಲೇಬೇಕು. ಮಾಡಾದ್ಮೇಲೆ ಬೇರೆ ಕತೆಗಳು. ಚಿನ್ಅಪ್ಸ್ ಮಾಡಬೇಕು ಇವತ್ತು ಸೋಮವಾರ. ಚಿನ್ಅಪ್ಸ್ ಮುಗಿಸ್ಕೊಂಡು ಇದೆಲ್ಲ. ಓಕೆ, ಕಟ್ ಮಾಡು. ಪೌಚಲ್ಲಿ ಇಟ್ಬಿಡು ಹುಷಾರಾಗಿ. ಆ್ಯಸ್ ಯೂಶ್ವಲ್ ನಾವು ಮಾಡುವಾಗ ಪ್ರತಿ ಸತಿನೂ ಈಗ 70 ಡಂಬಲ್ಸಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡೋದು. 70 ಆಗಿದ ತಕ್ಷಣವೇ 75 ಇದು ಇಂಕ್ಲೈನ್ ಬೆಂಚಲ್ಲೇ ಮಾಡ್ತೀನಿ ನಾನು. ಇಂಕ್ಲೈನ್ ಬೆಂಚಲ್ಲೇ ಯೂಸ್ ಮಾಡ್ತೀನಿ. ಇದು ಇಂಕ್ಲೈನ್ ಬೆಂಚ್ ಸರ್ಜಿಗೋಸ್ಕರ ಯೂಸ್ ಮಾಡೋಂಥದ್ದು. ಇದು ಮಿನಿಮಮ್ ಅಂದ್ರೂ 100 reps ಮಾಡಲೇಬೇಕು. ಇನ್ನು ಕೈ ಕರೆಕ್ಟಾಗಿ ಮಾಡು. ಬಿಡು. ಈಗ ತಿರುಗಿಸು. ಬಿಡು ಪೂರ್ತಿ. ಎಸ್, ಎಕ್ಸೈಲ್ ಇನೇಲ್. ಕೈ ಎತ್ತಬಾರ್ದು, ಕೈ ಸ್ಟ್ರೈಟ್ ಇರಬೇಕು. ಎಸ್, ಎಕ್ಸೈಲ್ ಇನೇಲ್. ಬಾಗಲ್ದು ಇದು ರೌಂಡು ಇದನ್ನು ಕ್ಲಾಕ್. ಅದು ಹಂಗೆ. ವೆರಿ ಗುಡ್. ಟರ್ನ್ ಮಾಡು. ಇದು 100 ಟೈಮ್ಸು. ಇವ್ರದ್ದೆಲ್ಲ ಆಯಿತು. ಇವ್ರು ಇನ್ನು ಇದರಲ್ಲವ್ರೆ, ಏನಂತಾರೆ ಅದಕ್ಕೆ, ಹ್ಯಾಂಗಿಂಗಲ್ಲಿದ್ದಾರೆ. ಹಲೋ ಲೇಡೀಸ್, ಬೇಗ ಮಾಡಿ. ಮುಗಿಸಿ ಬೇಗ. ಆಯ್ತಪ್ಪ, ನಿಮ್ಗೆ 20 ಮುಗೀತಾ? ನಿಂದು 20 ಆಯ್ತೇನಾ ಸರ್ಜು? ಮಾಡು 20 ಸರ್ಜ್ ಮಾಡು 20 ಸರ್ಜ್. ಈಗ ಸರ್ಜು ಸ್ಟ್ರ್ಯಾಪ್ ಹಾಕ್ಕೊಂಡೇ ಎತ್ಕೊಳ್ಳೋದು ಬೆಟ್ರು. ಯಾಕಂತಂದರೆ ನನಗೆ ಬೇಕಾಗಿರೋಂಥದ್ದು ವೇಟ್ ಶೋಲ್ಡ್ರ್ ಮೇಲೆ ಬೀಳಬೇಕು. ಡಂಬಲ್ಸ್ ಇಟ್ಕೊಂಡು ನಿಂತ್ಕೊಳ್ಳೋದು ಮುಖ್ಯ ಅಲ್ಲ. ಕಾಲು ಒಂಚೂರು ಬೆಂಡು, ನೀಸ್ ಒಂಚೂರು ಬೆಂಡು. ಆ ನೀಸ್ಗೆ ಕರೆಕ್ಟಾಗಿ ಶೋಲ್ಡರ್ ವಿಡ್ತ್ ಇರಬೇಕು. ಇದು ಡಂಬಲ್ಸ್ ಮುಂದೆ ಜಾಯ್ನ್ ಆಗಿರಬೇಕು. ದೆನ್ ನಾವು ಎಕ್ಸೈಲ್ ಸೈಡ್ಗೆ ಹೋಗ್ಬೇಕು. ಇದು ಮುಂದೆ, ದೆನ್ ಅಗೈನ್ ಹಿಂದೆ. ಎಸ್, ಮುಂದೆ, ದೆನ್ ಅಗೈನ್ ಈ ಕಡೆ. ಪೂರ್ತಿ ಇಲ್ಲಿಗೆ ಫೋಕಸ್ ಆಗುತ್ತೆ. ಸ್ಕ್ವೀಸ್, ಹೋಲ್, ಲೀನ್. ಎಸ್, this is the best way to develop your trap and easiest and fastest way to develop your trap. ಇದನ್ನು ಭಾಳ ಫಾಸ್ಟಾಗಿ ಯೂಸ್ ಮಾಡ್ಬೋದು. ನಾರ್ಮಲ್ ಟ್ರ್ಯಾಪ್ಸ್ ಮಾಡೋವಂಥದ್ದು ಬೇರೆ. ಅದು ಸ್ಟ್ರೈಟಾಗಿ ನಿಂತ್ಕೋತೀವಿ, ವರ್ಟಬ್ರಲ್ ಕಾಲಮ್ ಮೇಲೆ ಸ್ವಲ್ಪ ಸ್ಟ್ರೈನ್ ಆಗುತ್ತೆ. ಇಲ್ಲೇನಾಗುತ್ತೆ ಅಂದರೆ ಸೆಂಟರ್ ಆಫ್ ಗ್ರಾವಿಟಿ ನೀ ಮತ್ತು ಶೋಲ್ಡರ್ ಜಾಗದಲ್ಲಿ ಕರೆಕ್ಟಾಗಿ ಬರುತ್ತೆ. ದೆನ್ ವಿ ವಿಲ್ ಫೋಕಸ್ ಓನ್ಲಿ ಆನ್ ಟು ದ ವೇಟ್ಸ್ ವಿಚ್ ಈಸ್ ಬೀಯಿಂಗ್ ಲಿಫ್ಟ್. ಇದು ಮಾತ್ರ ಎತ್ತುತ್ತೆ. ಸೊ ನಮಗೆ ಇಲ್ಲಿ ಎತ್ತೋದಕ್ಕಿಂತ ಮುಖ್ಯ ಇಲ್ಲಿ ಗಿಂಡದು ಭಾಳ ಇಂಪಾರ್ಟೆಂಟ್. ಓಕೆ, ಎಸ್, ಹೊಡಿಯೋ.
ಹೊಡಿ. ಬಾ 70 ಲೀನ್ ಆಗೋದು. ದಿಸ್ ಇಸ್ ಒನ್ ಆಫ್ ದಿ ಅದರ್ ಮೆಥಡ್ ಟು ಬಿಲ್ಡ್ ಯುವರ್ ಟ್ರ್ಯಾಪ್. ಇನ್ನರ್ ಟ್ರ್ಯಾಪ್ಸ್ ಬಿಲ್ಡ್ ಆಗುತ್ತೆ, ಇಲ್ಲಿ ಸ್ಕ್ವೀಸ್ ಆಗುತ್ತೆ. ಸ್ಕ್ವೀಸ್ ಲೀವ್, ಎಸ್ ಸ್ಕ್ವೀಸ್ ಲೀವ್, ಎಸ್ ಸ್ಕ್ವೀಸ್ ಲೀವ್. ಈಸಿ ಆ್ಯಂಡ್ ಫಾಸ್ಟೆಸ್ಟ್ ವೇ, ಇದೆಲ್ಲ ಫಾಸ್ಟೆಸ್ಟ್ ವೇ. ಓಕೆ, ಕಾರ್ಬ್ಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಎಷ್ಟಾಗುತ್ತೋ ಅಷ್ಟೂ ಸ್ಟ್ರೆಚ್ ಮಾಡ್ಕೊಂಬಿಡ್ಬೇಕು. ಕಾಲು ಸ್ಟ್ರೈಟು. ಹಾಂ, ಸ್ಟ್ರೆಚ್ ಮಾಡು. ಮುಂದ್ಗಡೆ ಕಾಲಲ್ಲಿ ನಿಂತ್ಕೋಬೇಡ, ಮುಂದ್ಗಡೆ ಕಾಲಲ್ಲಿ ಜಾಸ್ತಿ ಹೊತ್ತು ನಿಂತ್ಕೋಬೇಡ, ಮುಂದ್ಗಡೆ ಕಾಲ ಮೇಲೆ ವೇಟ್ ಬೀಳ್ಬೇಡಿ. ಸ್ಟ್ರೆಚ್ ಮಾಡು. ತಗೋ, ತಿಳ್ಕೊಳ್ಳೋ. ಹಂಗೆ ತೆಗಿ. ಇಲ್ಲಿ ಸ್ಟ್ರೆಚ್, ನನ್ನ ಕಾಪ್ ಸ್ಟ್ರೆಚ್ ತೆಗಿ. ನನ್ನ ಕಾಪ್ ಸ್ಟ್ರೆಚ್ ತೆಗಿ, ಆಮೇಲೆ ತೆಗಿವಂತೆಲ್ಲ. ಕಾಪ್ಸು ಫುಲ್ ಸ್ಟ್ರೆಚ್ ಆಗಬೇಕು. ಈ ಕಾಲ ಮೇಲೆ ವೇಟ್ ಇಟ್ಕೊಂಬೇಡಿ, ಎಷ್ಟೊತ್ತಾಗುತ್ತೆ ಅಷ್ಟೊತ್ತು. ದೆನ್ ಅಗೇನ್ ಈ ಕಾಲು ಸ್ಟ್ರೆಚ್ ಮಾಡ್ಕೊಳ್ಳಿ. ದೆನ್ ಯು ಗೋ ಟು ದಿ ಕಾಪ್ಸ್. ಓಕೆ, ದ ಮೋರ್ ಯು ಸ್ಟ್ರೆಚ್ ದ ಮೋರ್ ಇಟ್ ವಿಲ್ ಬಿ ಬಿಲ್ಡ್. ಕಾಪ್ಸಲ್ಲಿ ಸ್ಟ್ರೆಚಿಂಗ್ ಭಾಳ ಇಂಪಾರ್ಟೆಂಟ್. ಈಗ ಸ್ಟ್ರೆಚಿಂಗ್ ಯಾವ ಥರ ಮಾಡಿಸ್ತೀನಿ ಅಂದರೆ, ಫುಲ್ ಡೀಪ್ ಡೌನ್ ಹೋಗ್ತಾನೆ, ಹಾಫ್ ಗಂಟನೂ ಎದ್ದೊಳಂಗಿಲ್ಲ, ಇಲ್ಲಿಗೇನೆ ನಿಲ್ಲಿಸ್ಬೇಕು. ಎಕ್ಸೈಲ್. ಇದು ಮಿನಿಮಮ್ 100 ಹೊಡಿಬೇಕು, ಮಿನಿಮಮ್ 100 ಸ್ಟಾರ್ಟಿಂಗು, ಫಸ್ಟ್ ಸೆಟ್. ಅದಾದಮೇಲೆ ಯಾವತ್ತು ಸೈಂಟಿಫಿಕಲಿ ಪ್ರೂವ್ಡ್, ಕಾಪ್ಸ್ ಫುಲ್ ರೆಪ್ ಮಾಡೋದಕ್ಕಿಂತ ಪೂರ್ತಿ ಕೆಳಗಡೆ ಬಿಟ್ಟು ಹಾಫ್ ರೆಪ್ ಅಂದರೆ ಅರ್ಧ ಗಂಟೆ ಎತ್ತಿದ್ರೆ ಜಾಸ್ತಿ ಬೇಗ ಬಿಲ್ಡ್ ಆಗುತ್ತೆ ಕಾಪ್ಸ್. ಓಕೆ, ಅದಾದಮೇಲೆ ನೀವು ಅರ್ಧದಿಂದ ಮೇಲ್ಗಡಿಕೆ, ಅದು ಪಂಪ್ ಮಾಡೋದಕ್ಕೆ, ಮಸಲ್ ಫ್ಲೆಕ್ಸ್ ಆಗೋದಕ್ಕೆ ಅದನ್ನು ಬೇರೆ ಥರ ಉಪಯೋಗಿಸ್ಬೋದು. ಓಕೆ, ಇದು ಸ್ಟ್ಯಾಂಡಿಂಗ್ ಟಾಪ್ ರೈಸ್ ಮಾಡ್ತಾ ಇರೋಂಥದ್ದು. ಅದು ಸ್ಟ್ರೆಚಿಂಗ್. ಕಾಲ್ ಸ್ಟ್ರೈಟ್. ಈ ಕಾಲು ಎತ್ಬಿಡು. ಹಾಂ, ಹಂಗೆ. ಇದು ಸ್ಟ್ರೆಚಿಂಗ್. ಏನು ನಿಮ್ದೆಲ್ಲ ಸನ್ನೆಗಳು ಏನೋ 4 ಒಳಗಡೆ. ಹಾಂ, ಹಿಂಗೆ ಒಳಗಡೆ. ಹಾಂ, ಆಗತ್ತೆ, ಮಾಡ್ತಾವಳ. 75. ಈ 75 ಈಗ ಇನ್ಕ್ಲೈನ್ಡು. ಇದು ಬಂದು ಲಾಸ್ಟ್ ಸೆಟ್. ಇದ್ರ ಮುಂಚೆ ನಾನು 70 ಮತ್ತು 20 ಮುಗಿಸಿದೆ. ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಈ 75ಗೆ ನಾನು ತಿರ್ಗಾ ಇನ್ನೂ ಜಾಸ್ತಿ ವೇಟ್ನ ಆ್ಯಡ್ ಮಾಡ್ತೀನಿ. ಈಗ 75 10 to 12 ರೆಪ್ಸು ಇನ್ಕ್ಲೈನ್ ಬೆಂಚು. ಮೇಲ್ಗಡೆ ಬಂದಾಗ ಎಕ್ಸೈಲು, ಕೆಳಗಡೆ ಹೋದಾಗ ಇನ್ಹೇಲ್. ವೇಟ್ಸ್ನ ಕಂಟ್ರೋಲ್ ಮಾಡಬೇಕು, ಭಾಳ ಇಂಪಾರ್ಟೆಂಟು. ಜೈ ಶ್ರೀರಾಮ್ ಇಟ್ಕೊಂಡು, ಎಸ್. ಎಕ್ಸೈಲ್, ಇನ್ಹೇಲ್. 5, 6, 7, 8, 9, 10, 11, 12. ಇದಕ್ಕೆ ಸ್ಟ್ರ್ಯಾಪ್ ಯಾಕೆ ಹಾಕೋತೀನಿ ಅಂದರೆ, ವೆಯ್ಟ್ ಡೈರೆಕ್ಟಾಗಿ ಶೋಲ್ಡ್ರಿಗೆ ಬೀಳಲಿ ಅಂತ. ವೆಯ್ಟ್ ಹೋಲ್ಡ್ ಮಾಡ್ಕೊಂಡು ಮಾಡೋಂಥದ್ದೆಲ್ಲ ಮುಖ್ಯ, ಅದಕ್ಕೋಸ್ಕರ ಮಾಡೋದು. ಲೀವ್ ರೆಪ್ಸು ಸ್ಟಾರ್ಟಿಂಗ್ ಫಸ್ಟ್ ಸೆಟ್ಟು. ಸ್ಟ್ರೆಚಿಂಗ್ ಆಗಿದೆ. ಅಲ್ಲಿ ಆಗಿದ ತಕ್ಷಣವೇ ಡಂಬಲ್ ಸರ್ಜು ಇನ್ಕ್ಲೈನ್ಡು ನಾನು ಇದಕ್ಕೆ ಬಂದೆ. ಇವಾಗ ಕ್ಲೀನಾಗಿ ಹಾಕ್ಕೊಂಡಿದ್ದೀನಿ. ಫಸ್ಟು ನಿಂತ್ಕೊಳ್ಳಿ, ಸ್ವಲ್ಪ ಹಾಕ್ಕೊಂಡು ನಾವು ಹಿಂದೆ ಇಟ್ಕೊಳ್ಳಿ. ಕಾಲು ಪ್ಯಾರಲಲ್ಲು ಆರಾಮಾಗಿ ಇಟ್ಕೊಳ್ಳಿ. ಪೂರ್ತಿ ಕೆಳಗಡೆ ಬಿಡಿ. ಮುಂದ್ಗಡೆ ಬೆರಳುಗಳು ಎದೊಳ್ಬಾರ್ದು. ಸ್ಟ್ರೆಚ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಹತ್ರ ತಗೋ. 32, 33, 34, 35, 6, 37, 38, 39, 40, 41, 42, 43, 44, 5, 6, 7, 88, 89, 50, 51, 52, 3, 4, 5, 6, 7, 8, 9, 10, 1, 2, 3, 4, 5, 6, 7, 8,
9, 10. 1, 2, 3, 4, 5, 6, 7, 8, 9, 10. 1, 2, 3, 100 ಆಯಿತು. 100 ಆಗಿದ ತಕ್ಷಣವೇ ಪಂಪ್ ಆಗಿರುತ್ತೆ. ಈಗ ನಾವು ಲೋವರಿಂದ ಮೇಲ್ಗಡೆ ಗಂಟ ಎತ್ಕೊಬೇಕು. ಓಕೆ, ಆಮೇಲೆ ವೇಟ್ಸ್ ಹಾಕ್ಕೊಳ್ಳೋಣ. 10, 10, 12, 10, 10, 9, 8, ಹಿಂದೆ ಹೋಯ್ತೈತೆ. 7, 4, 3, exhale, 2, exhale, 1, leave. ಇಂಥವ್ರು ಲ್ಯಾಟ್ರಲ್ ಏನು ಮಾಡ್ತೀವಿ ಅದನ್ನೇ ನಾವು ಇದ್ರಲ್ಲಿ ಮಾಡ್ತೀವಿ. ಕೈ ಇಲ್ಲಿಟ್ಕೊಳ್ಳೋ ಬದಲು ಕೈ ಇಲ್ಲಿಟ್ಕೊಳ್ಳಿ. ನಾವು ಪುಷ್. ಎಸ್, ಇಟ್ ಶುಡ್ ಗೋ ಔಟ್ಸೈಡ್, ಇಟ್ ಶುಡ್ ಗೋ ಔಟ್ಸೈಡ್, ಇಟ್ ಶುಡ್ ಗೋ ಔಟ್ಸೈಡ್. ಹಿಂಗೆ ಎದ್ದೊಳ್ಬೇಡಿ. ಓಕೆ, ಎಕ್ಸೈಲ್. 15, 14, 13, 12, 11, 10, 9, 8, 7, 6, 5, 4, 3, 2, 1. ಲೀವ್. ಆಚೆ. ವೆರಿ ಗುಡ್, ಸಬಾಸ್. ಈಗ ಬುದ್ಧಿ ಕಲ್ತ. ಎಲ್ಬೋ ಒಳಗಡೆ ಹೋಯ್ತಾಯ್ತು. ನಂಗೆ ಹಂಗೆ ಬೇಡ. ಎತ್ತು. ಹಾಂ, ಈಗ ಕರೆಕ್ಟ್. ಬ್ಯೂಟಿಫುಲ್. ಈಗ ಕತ್ತೆತ್ತು ಮೆಲ್ಲಿಗೆ ಹಂಗೆ. ಹಾಂ, ಇವಾಗ ಫೀಲ್ ಮಾಡ್ಕೊ. ಹಾಂ, ಕತ್ತೆತ್ತು ಇನ್ನು. ಹಾಂ, ಇವಾಗ ಫೀಲ್ ಆಗತ್ತೆ ನೋಡು. ಹೋಯ್ತು, ಎಲ್ಬೋ ಒಳಗಡೆ ಹೋಯ್ತು. ಎಲ್ಬೋ ಒಳಗಡೆ ಹೋಗ್ಬಾರ್ದು. ಹಾಂ, ಎಕ್ಸೈಲ್. ಹಾಂ, ಎಕ್ಸೈಲ್. ವೆರಿ ಗುಡ್. ಹಂಗೆ ಮೆಲ್ಲಿಗೆ ತಲೆ ಎತ್ತು. ಹಾಂ, ಸ್ಕ್ವೀಸ್. ಹಾಂ, ಗುಡ್. ಎಸ್, ಸ್ಕ್ವೀಸ್. ಎಸ್, ಸ್ಕ್ವೀಸ್. ಎಸ್, ಗುಡ್. ನಾನು ಬರೀ 5 ರೆಪ್ ಕವರ್ ಮಾಡಿ ಸಾಕು. 17. ಇದು ಯಾಕೋ ಕಡಿಮೆ ಅನ್ಸುತ್ತೆ ನನಗೆ, ಸಾಲಲ್ಲ. 10, 9, 8, 7, 6, 5, 4, 3, 2, 1. ಬಾಯಲ್ಲಿ ಉಸಿರಾಡ್ಬೇಡಿ. ಯಾರು ಬಾಯಿ ಬಿಚ್ಚು ತೆಗಿಬಾರ್ದು. ಸಬಾಸ್. ಇಳಿಸು ಚಿನ್ನು, ಮೆಲ್ಲಿಗೆ ಇಳಿಸು. ಹಾಂ, ಮಾಡು. ಹಾಂ, ಮೂಮೆಂಟ್ ಮೇಲೆ ಕಾನ್ಸಂಟ್ರೇಷನ್ ಇಲ್ಲ ಅಂದರೆ ಕೊಡಿ, ಮಸ್ತ್ ಇರ್ತದೆ. ಹಾಂ, ಮಾಡೋರು ನಿಮ್ಗೆ ಗೊತ್ತು ಅಂದರೆ ಮಾಡೋದು ನಿಮಗೆ ಬರೋದು. ಚಿನ್ನು, ಇನ್ನೊಂದು ಐತ ನೋಡು. ಮಾಡು. ಕೈ ಅಗಲ ಮಾಡು. ಹಾಂ, ಎಕ್ಸೈಲ್. ಎತ್ತುತ್ತಾ ಇದೆಯಾ? ಬಿಸಾಕಿ ಈ ಕಡೆಗೆ, ನನ್ನ ಕಡೆಗೆ ಹಾಕು. ಎಕ್ಸೈಲ್. ಜೈ ಶ್ರೀರಾಮ್. 10, 9, 8, 6, 5, 4, 3, 2, 1. Exhale. Inhale. ಇದು ಏನಕ್ಕೆ ಮಾಡೋದು ಅಂತ ಅಂದರೆ ಪಿಂಚಿಂಗ್ ಎಫೆಕ್ಟ್ ಆಗಿರುತ್ತೆ. ಸ್ಟ್ರೈನ್ ಆಗಿದ್ದಾಗ ಮಜಲ್ ಮಾಡೋವಂಥದ್ದು. ಯಾಕೆಂದರೆ ಟು ದ ಲಿಮಿಟ್ ಹೋಗಲ್ಲ, ಪೂರ್ತಿ ಇಟ್ಕೊಬೇಕು. ಅಲ್ಲಿ 1 ಸೆಕೆಂಡ್ ಇಡ್ಬೇಕು ನೀನು ಕೈನ ಪೂರ್ತಿ. ಡೆಡ್ ಸ್ಟಾಪ್. ಡೆಡ್ ಸ್ಟಾಪ್. ಈಗೆತ್ತು. ಎಕ್ಸೈಲ್. ನೋಡು, ಇಲ್ಲಿ ಕೆಳಗಡೆ ಇಟ್ಟು ಈಗ ತಿರ್ಗಾ ಎಕ್ಸೈಲ್. ಎಸ್. ಎಕ್ಸೈಲ್. ಇವಾಗ ಸ್ಟ್ರೈನ್ ಆಗಲ್ಲ. ಒಂದು ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ ಕ್ಲೀನಾಗಿ ಅದು ವರ್ಕ್ ಆಗುತ್ತೆ. ಇಲ್ಲೆಲ್ಲ ಸ್ಟ್ರೈನ್ ಆಗಲ್ಲ. ಅದು ಭಾಳ ಇಂಪಾರ್ಟೆಂಟ್. ಎಸ್, ಹೆವಿ ವೇಟ್ಸ್ ಮಾಡ್ಬೋದು, ಮಸಲ್ ಸ್ಟ್ರೈನ್ ಆಗಲ್ಲ. ಅಂತ ಏನು ಹೇಳ್ತೀವಿ, ಇದು ಎಕ್ಸೆಪ್ಷನಲ್ ಇದು. ಬಟ್ ಇನ್ನರ್ ಚೆಸ್ಟ್ಗೆ ಎಕ್ಸೇಲ್ ಮಾಡಿ ಕರೆಕ್ಟಾಗಿ ಸ್ಕ್ವೀಸ್ ಮಾಡಿದ್ರೆ ಬ್ಯೂಟಿಫುಲ್ ಎಕ್ಸಸೈಸ್. ಮಸಲ್ ಸ್ಟ್ರೈನ್ ಆಗಲ್ಲ.
ಹೋಲ್ಡ್ ಆಗುತ್ತೆ. ಮೈಂಡ್ ಪೂರ್ತಿ ಇನ್ನರ್ ಚೆಸ್ಟ್ಗೆ ಕಾನ್ಸಂಟ್ರೇಟ್ ಆಗುತ್ತೆ. ಮೇಯ್ನ್ ಅದೇ ಮೇಯ್ನ್ ಬೇಕಾಗಿರೋದು. ಯಾವಾಗ ಅಂತ ಅಂದರೆ ಒಂದು ಲಿಮಿಟ್ ಬಿಟ್ಟು ನಾವು ಚೆಸ್ಟ್ ಪ್ರೆಸ್ ಮಾಡೋಕ್ಕಾಗ್ದೇ ಕೈ ಸ್ಟ್ರೈನ್ ಆಗಿ ಇಲ್ಲಾಂದರೆ ನರ್ವ್ ಸ್ಟ್ರೈನ್ ಆಯಿತು ಅಂತಂದಾಗ ಅಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡಬೇಕು. ಆವಾಗ ನೀವು ರೆಪ್ಸು 10 to 15 ಗಂಟೆನೂ ಮಾಡ್ಬೋದು. ಇನ್ನೊಂದು ಪೂರ್ತಿ ವೆಯ್ಟ್ನ ಕಾನ್ಸಂಟ್ರೇಟ್ ಮಾಡ್ಬೋದು. ಇಳಿಸುವಾಗಲೂ ಅಷ್ಟೇ, ಇಳಿಸಿ ಅಲ್ಲಿದ್ದು ಆಮೇಲೆ ತಿರ್ಗಾ ಡೆಡ್ ಸ್ಟಾಪಿಂದ ಸ್ಟಾರ್ಟ್ ಮಾಡಬೇಕು. Eight, 9, 10, 11, 9. ಬರ ಈ ಕಡೆ ಬರ ಬೇಗ ಒಂದು ಫೋಟೋ ಇಟ್ಬಿಡು. ಟೈಮರ್ ಹಾಕ್ಬಿಟ್ಟು ಅಲ್ಲಿ ಕೊಡು. ಈ ಕಡೆ ಬರ್ರಿ ಬಾ ಹೆಣ್ಮಕ್ಳು ಕಡೆ ಬರ ನೀವು ಕೊಡಿ, ನೀವು ಇಟ್ಕೊ. ಬರ ಹ್ಯಾಪಿ ಬರ್ಡೇ. ಎಕ್ಸಸೈಸ್ ಮಾಡಿಬಿಟ್ಟು ಕರೆಕ್ಟಾಗಿರೋ ಇದಕ್ಕೆ ಅಂತಲೇ ಕೊಟ್ಟಿರೋದು. ದೇವ್ರು ಒಳ್ಳೇದು ಮಾಡಿ ಆಯುಷ ಆರೋಗ್ಯ ಕೊಡಲಿ.